ವ್ಯಾಧಿಯೋ ಅದನ್ನು ಪರಿಹಾರ ಮಾಡುವ ಶಕ್ತಿ ನಮ್ಮಲ್ಲಿಲ್ಲ. ರಾಯರಿ ಅಂತಹ ಶಕ್ತಿ ರಾಯರಲ್ಲಿದೆ. ಒಬ್ಬ ಸಾಮಾನ್ಯ ವ್ಯಕ್ತಿ ರಾಯರ ಹತ್ರ ಯಾಚನೆ ಮಾಡಿದರೆ ರಾಯರು ಎಷ್ಟು ತಕ್ಷಣದಲ್ಲಿ ಸ್ಪಂದಿಸ್ತಾರೆ ಅಂತ ನಾನು ಎಲ್ಲ ಕಡೆ ಹೇಳುವಂತಹ ಒಂದು ಘಟನೆ ಈ ಸಭೆಯಲ್ಲಿಯೂ ಅದನ್ನು ನಾನು ಹೇಳಬೇಕು. ಅದೇನು ಅಂತಂದ್ರೆ, ಒಂದು ತಮಿಳುನಾಡಿನಲ್ಲಿ ಒಂದು ರಾಯರ ಮಠ, ಅದು ಮಠ ಅಂತ ಪ್ರಸಿದ್ಧದ್ದು. ಮಠ ಅಂತಂದ್ರೆ ಒದ್ದೆ ಬಟ್ಟೆಯಲ್ಲಿ ಹೋಗಿ ಅಲ್ಲಿ ಪ್ರದಕ್ಷಿಣೆ ನಮಸ್ಕಾರ ಮಾಡಬೇಕಾದ್ದು ಅಂತ ಮಠಕ್ಕೆ ನಾನೊಂದು ಹೋಗಿದ್ದೆ. ಅಲ್ಲಿ ಹೋದಾಗ ಅಲ್ಲಿ ಹೊರಗೆ ಒಬ್ಬ ತಮಿಳು ವ್ಯಕ್ತಿ ಅಲ್ಲಿ ಕೈ ಮುಗಿದು ರಾಯರಿಗೆ ಕೈ ಮುಗಿದ ನಮಸ್ಕಾರ ಮಾಡ್ತಾ ಇದ್ದ. ನಾನು ಸುಮ್ಮನೆ ನನಗೆ ಅಧಿಕ ಪ್ರಸಂಗ, ನನಗೆ ಬೇಡವಾದ ಕೆಲಸ, ನಾನು ಕೇಳಿದೆ ಅವನ ಹತ್ರ, ನನ್ನ ಅರ್ಧಂಬರ್ಧ ಭಾಷೆಯಲ್ಲಿ ನಾನು ಕೇಳಿದೆ ಅವನ ಹತ್ರ, ಅಪ್ಪ ನೀನು ಹೊರಗೆ ಯಾಕೆ ಕೂತಿದ್ದಿ, ಒಳಗೆ ಯಾಕೆ ಬರಲಿಲ್ಲ ಅಂತ. ಅವನು ಕೆನ್ನೆ ತಟ್ಟಿಕೊಂಡ, ಛೇ ನಾವೆಲ್ಲ ಬರ್ಲಿಕ್ಕಿಲ್ಲ ಒಳಗೆ ಅಂತ. ಯಾಕೆ ಮಾರಾಯ ಅಂತ ಕೇಳಿದೆ. ಅಯ್ಯೋ ದೊಡ್ಡವರು ಅಲ್ಲಿ ಕೂತಿದ್ದಾರೆ ಅಂತ. ನಾನು ಕೇಳಿದೆ, ಏನ್ ದೊಡ್ಡವರವರು ಅಂತ ನಾನು ಕೇಳಿದೆ. ಸ್ವಾಮಿ ನಿಮಗೆಲ್ಲ ಅರ್ಥ ಆಗೋದಿಲ್ಲ ಅಂತ. 100% ಸರಿ ಅಂತ ನಾನು ತಿಳ್ಕೊಂಡೆ. ಅಪ್ಪ ಹೇಳು ಸ್ವಲ್ಪ ಅಂತ ಹೇಳಿದೆ. ಅವ ಏನ್ ಹೇಳಿದ ಎಷ್ಟು ಚೆನ್ನಾಗಿ ಹೇಳಿದ ಅಂತಂದ್ರೆ, ಸ್ವಾಮಿ ನನಗೊಬ್ಬಳು ಮಗಳಿದ್ದಾಳೆ, ಆ ಮಗಳಿಗೆ ಕಲಿಸಬೇಕು ಅಂತ ನನಗೆ ಆಸೆ. ನಾನಂತೂ ಓದ್ಲಿಲ್ಲ, ಮಗಳಿಗಾದ್ರೂ ಓದಿಸ್ಬೇಕು ಅಂತ. ಅವಳು ಬಂದು ನನಗೆ ಕಣ್ಣೀರು ಹಾಕಿದ್ಲು ನಿನ್ನೆ. ಏನು ಅಂದ್ರೆ, ಅಪ್ಪ ಫೀಸಿಗೆ ದುಡ್ಡು ಕೊಡು ಅಂತ ಕೇಳಿದ್ಲು. ಎಷ್ಟು ದುಡ್ಡು ಅಂದ್ರೆ 36,000 ರೂಪಾಯಿ ಕೊಡು, ಲೆಕ್ಕ ಅವನೇ ಹೇಳಿದ್ದು. 36,000 ರೂಪಾಯಿ ಕೊಡು ಅಂತ ಕೇಳಿದ. ನಾನು ಬಡವ, ನಾನು ಎಲ್ಲಿಂದ 36,000 ರೂಪಾಯಿ ಕೊಡ್ಲಿ ಅಂತ ಸುಮ್ಮನೆ ಕೂತೆ. ಆದ್ರೆ ಆ ಮಗಳಿಗೆ, ಅವಳ ಭಾವನೆಗೆ ನಾನು ಏನೂ ಮಾಡ್ಲಿಕ್ಕಾಗಲಿಲ್ಲ. ನಾನು ಯಾರ ಹತ್ರ ಕೇಳಬೇಕು, ಯಾವ ಬ್ಯಾಂಕಲ್ಲಿ ಹೋಗಿ ಕೇಳಬೇಕು, ಯಾವ ಬ್ಯಾಂಕಲ್ಲಿಯೂ ಸ್ಪಂದಿಸುವುದಿಲ್ಲ. ನನ್ನ ಬಡವನಿಗೆ ನಾನು ಯಾವ ಬ್ಯಾಂಕಿನವರು ನನ್ನ ದುಡ್ಡು ಕೊಡ್ತಾರೆ. ನಂದು ಒಂದೇ ಒಂದು ಬ್ಯಾಂಕ್, ಅದು ರಾಯರ ಮಠಕ್ಕೆ ಬಂದು ಸುತ್ತು ಹಾಕಿದೆ. ಒಳಗೆ ಬರುವುದಿಲ್ಲ, ನಾನು ಹೊರಗಿಂದಲೇ ಸುತ್ತು ಬರ್ತಾ ಇದ್ದೇನೆ. ನಾನು ರಾಯರ ಹತ್ರ ನನಗೆ ಗೊತ್ತಿಲ್ಲದಿದ್ದಾಗೆ ಕಣ್ಣೀರು ಬಂತು. ನನಗೆ ಗೊತ್ತಿಲ್ಲದಿದ್ದಾಗೆ ರಾಯರ ಹತ್ರ ಹೇಳಿದೆ ನಾನು, ರಾಯರ ನನಗೆ ಮಗಳಿಗೆ ಓದಿಸ್ಬೇಕು, ನನಗೆ ದುಡ್ಡಿಲ್ಲ ಅಂತ. ಇಷ್ಟೇ, ನೀವು ಕೊಡಿ ಅಂತಲೂ ಹೇಳಲಿಲ್ಲ. ಅವ ಹೇಳಿದ ಮಾತು ಗೊತ್ತಲ್ಲದೆ ಇಷ್ಟು ಶಬ್ದ ನನ್ನ ಹತ್ರ ಬಂತು. ಕಣ್ಣೀರು ಹಾಕಿದೆ, ಪ್ರದಕ್ಷಿಣೆ ಮಾಡಿದೆ, ನಮಸ್ಕಾರ ಮಾಡಿದೆ, ಮನೆಗೆ ಹೋದ್ರೆ ನನ್ನ ಮಗಳು ಕುಣಿದು ಕುಪ್ಪಳಿಸ್ತಾ ಇದ್ದಾಳೆ. ಮಗಳ ಕೇಳಿದೆ ನಾನು, ಏನಮ್ಮ ನೀನು ಅಳ್ತಾ ಖುಷಿಯಲ್ಲಿ ನಲಿತಾ ಇದ್ದಿ ಅಂತ. ಆ ಹುಡುಗಿ ಹೇಳಿದ್ಲು, ಅಪ್ಪ ನನಗೆ 36,000 ರೂಪಾಯಿ ಸಿಕ್ಕಿತು ಅಂತ. ನಾನೂ ಕುಣಿಲಿಕ್ಕೆ ಪ್ರಾರಂಭ ಮಾಡಿದ್ದೀನಿ. ಕೂಡಲೇ ನೆನಪಾಯ್ತು ನನಗೆ, ಮಗು 36,000 ರೂಪಾಯಿ ನನಗೆ ಯಾರು ಕೊಟ್ಟರು ಅಂತ. ಅವಳು ಆಚೆ ಈಚೆ ನೋಡಿದ್ಲು, ನೋಡಿ ಅವರು ಕೊಟ್ಟರು ಅಂತ. ಅವರು ಅಂದ್ರೆ ಯಾರಿಲ್ಲ ಅಲ್ಲಿ, ಹೋಗಿ ಆಗಿದೆ 36,000 ರೂಪಾಯಿ ಕೊಟ್ಟಿದ್ದಾರೆ, ಹೋಗಿಯೇ ಬಿಟ್ಟಿದ್ದಾರೆ. ಅಪ್ಪ ಕೇಳಿದಂತೆ ಆ ಮಗಳ ಹತ್ರ, ಅವರು ಯಾರು, ಹೇಗಿದ್ರು, ಪ್ಯಾಂಟು ಶೂ ಎಲ್ಲ ಹಾಕೊಂಡು ಬಂದಿದ್ರ ಅಂತ ಕೇಳಿದೆ. ಇಲ್ಲಪ್ಪ, ಮತ್ತೇನು, ಅವರು ಬರೀ ಕೆಂಪು ಬಟ್ಟೆ, ಕಾಷಾಯ ಬಟ್ಟೆ ಉಟ್ಕೊಂಡಿದ್ರು, ಅವರು ಬಂದ್ರು, 36,000 ರೂಪಾಯಿ ಕೊಟ್ಟರು, ಹೋಗೇ ಬಿಟ್ರು ಅಂತ. ಓಡಿ ಹೋದ ಅಂತ. ಎಲ್ಲಿ ಹೋದ್ರು, ಯಾರು ಹೋದ್ರು, ಕಾಣಿಸ್ಲೇ ಇಲ್ಲ ಅಂತ. ಅವ ನನ್ನ ಹತ್ರ ಕೇಳಿದ, ಸ್ವಾಮಿ ನನ್ನ ಮಗಳಿಗೆ 36,000 ರೂಪಾಯಿ ಬೇಕು ಅಂತ ಗೊತ್ತಿರುವುದು 3 ಜನರಿಗೆ ಮಾತ್ರ. ಒಂದು ಮಗಳಿಗೆ, ಒಂದು ನನ್ನ ಅಪ್ಪ ನನಗೆ, ಇನ್ನು ಇಬ್ಬರನ್ನು ಬಿಟ್ರೆ ನಾನು ಪ್ರಾರ್ಥನೆ ಮಾಡಿದ ರಾಯರಿಗೆ ಮಾತ್ರ ಗೊತ್ತಿರುವುದು. ನಮಗಿಬ್ಬರಿಗೂ 36,000 ರೂಪಾಯಿ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತಂದ್ರೆ, ಆ ವೃಂದಾವನದ ಒಳಗೆ ಕೂತ ರಾಯರೇ ಕಾವಿ ಬಟ್ಟೆ ತೊಟ್ಟುಕೊಂಡು ಬಂದು ಆ ಮಗಳಿಗೆ 36,000 ರೂಪಾಯಿಯನ್ನು ಕೊಟ್ಟಿದ್ದಾರೆ. ಅವಾಗ ಕೇಳಿದ, 36,000 ರೂಪಾಯಿ ಯಾಕೆ ಕೊಡ್ಬೇಕಿತ್ತು, 20,000 ಕೊಡ್ಬೋದಿತ್ತು, 50,000 ರೂಪಾಯಿ ಕೊಡ್ಬೋದಿತ್ತು. ಇದು ರಾಯರಿಗೆ ಮಾತ್ರ ಗೊತ್ತಿರುವಂತಹದ್ದು. ಹಾಗಾಗಿ ಕರುಣೆ ಮಾಡಿದರು. ಎಂಥ ದೊಡ್ಡ ದೇವರು ಅಂತ ನನಗೆ ನಾಚಿಕೆ ಆಯಿತು. ನಾವು ರಾಯರ ಭಕ್ತರು ಅಂತ ಹೇಳ್ತೇವೆ, ಇಷ್ಟು ರಾಯರನ್ನು ಒಪ್ಪಿಕೊಳ್ಳಿಕ್ಕೆ ನಾವು ತಯಾರಿರುವುದಿಲ್ಲ. ರಾಯರ ಬಹಿರ್ಮುಖತ್ವ ಎಷ್ಟಿದೆ ಅಂತಂದ್ರೆ, ಒಬ್ಬ ಅನ್ಯ ಜಾತಿಯವ, ಒಬ್ಬ ಹೊರಗೆ ನಿಂತವ, ತಮಿಳು ಮಾತಾಡುವ, ಕನ್ನಡ ಮಾತಾಡುವ, ಸಂಸ್ಕೃತ ಮಾತಾಡುವವ ಅಲ್ಲ, ಕನ್ನಡ ಮಾತಾಡುವವ ಅಲ್ಲ, ಯಾವುದೋ ಭಾಷೆಯಲ್ಲಿ ಮಾತಾಡತಕ್ಕಂತಹ ಒಬ್ಬ ಸಾಮಾನ್ಯ ವ್ಯಕ್ತಿಗೆ ರಾಯರು ಸ್ಪಂದಿಸ್ತಾರೆ ಅಂತಂದ್ರೆ, ರಾಯರ ಬಹಿರ್ಮುಖತ್ವಕ್ಕೆ ಇಂತಹ ಒಂದಲ್ಲ ಸಾವಿರ ಉದಾಹರಣೆಗಳಿವೆ ಅಂತಂದ್ರೆ, ಅಂತರ್ಮುಖಿಗಳು ಬಹಿರ್ಮುಖದಲ್ಲಿ ಏಕಕಾಲದಲ್ಲಿ ಆಗುವ ಒಂದು ದೊಡ್ಡ ವ್ಯಕ್ತಿಗಳು ಅಂತಂದ್ರೆ ನಮ್ಮ ರಾಘವೇಂದ್ರ ಗುರು ಸಾರ್ವಭೌಮರು ಅಂತ ನಾವು ಅಭಿಮಾನದಿಂದ